ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತಿನ ವಿಡಿಯೋ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು, ಅದು ನಮ್ಮ ಮೊಬೈಲಲ್ಲಿ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಆದರೆ ನೀವೇನು ಮಾಡಬೇಕು ಅಂದರೆ ವಿಡಿಯೋನ ಪೂರ್ತಿ ನೋಡಬೇಕು, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಬೇಕು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಹಣ ವಿಷಯಕ್ಕೆ ಬರೋದಾದರೆ ಸರ್ಕಾರ ಈಗ ಆಲ್ರೆಡಿ ಯಾರ್ಕಂತ ಬಿಡುಗಡೆ ಮಾಡಿದೆ ಅಲ್ವಾ. ಆದರೆ ನಾವು ಇಷ್ಟು ದಿನವೂ ನಾಗರಿಕ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿಸ್ತಾ ಇದ್ವಿ ಅಲ್ವಾ. ಆದರೆ ಇವತ್ತು ನಾವು ನಮ್ಮ ಮೊಬೈಲಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ, ಆಯಿತಾ. ಒಂದು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ವಿಡಿಯೋ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ನಿಮ್ಮ ಮೊಬೈಲ್ ತೊಗೊಳ್ಳಿ ಫಸ್ಟು. ನಿಮ್ಮ ಮೊಬೈಲ್ ತೊಗೊಂಡು ಯಾವುದಾದ್ರು ಒಂದು ಬ್ರೌಸರ್ ಓಪನ್ ಮಾಡಿ, ಗೂಗಲ್ ಆಗಲಿ ಬೇರೆ ಯಾವುದಾದ್ರು ಬ್ರೌಸರ್ ಓಪನ್ ಮಾಡಿ. ಮಾಡಿದ ನಂತರ ಅಲ್ಲಿ ಗೃಹಲಕ್ಷ್ಮಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ, ಗೃಹಲಕ್ಷ್ಮಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ. ಈ ಡೈರೆಕ್ಟ್ ಲಿಂಕ್ ಓಪನ್ ಆಯ್ತು ನೋಡಿ, ಮಾಹಿತಿ ಕಣಜ ಕರ್ನಾಟಕ ಸರ್ಕಾರ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗ್ತಾ ಇದೆ, ಬರ್ತಾ ಇದೆ. ನೋಡಿ, ಈ ಥರ ಡೈರೆಕ್ಟ್ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಕೊಡಿ. ನೋಡಿ, ಈಗ ಇಲ್ಲಿ ತೋರಿಸ್ತಾ ಇದೆ ಅಪ್ರೂವ್ಡ್ ಅಂತ. ಅಪ್ರೂವ್ ಡೇಟ್, ನೀವು ಯಾವತ್ತು ಅರ್ಜಿ ಹಾಕಿದ್ವಿ, ಅಪ್ರೂವ್ಡ್ ಯಾವುದಾಗಿದೆ. ಮತ್ತು ಅಲ್ಲಿ ಡೀಟೇಲ್ಸ್ನ ಕೊಟ್ಟರೆ ನಿಮ್ಗೆ ಯಾವ ತಿಂಗಳು ಹಣ ಬಂದಿದೆ, ಎಷ್ಟು ತಿಂಗಳು ಹಣ ಬಂದಿದೆ, ಎಲ್ಲ ಡೀಟೇಲ್ಸು ಕೂಡ ಅಲ್ಲಿ ನಿಮ್ಗೆ ತೋರಿಸುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ಬೋದು. ಅಪ್ರೂವ್ಡ್ ಅಂತ ಬಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವೇನಾದರೂ ಅರ್ಜಿ ಸ್ಟೇಟಸ್ ಚೆಕ್ ಮಾಡಿದಾಗ ಅಪ್ರೂವ್ಡ್ ಅಂತ ಬಂದಿದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಇವತ್ತೆಲ್ಲ ನಾಳೆ ನಿಮಗೆ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಅಲ್ಲಿ ಸರಿಪಡಿಸ್ಕೋಬೇಕಾಗುತ್ತೆ, ಸರಿನಾ. ಅಲ್ಲಿ ಸರಿಪಡಿಸ್ಕೊಂಡು ನಿಮ್ಮ ಮುಂದಿನ ದಿನಗಳಲ್ಲಿ ಹಣ ಬರೋ ಥರ ನೀವು ಮಾಡ್ಕೋಬೇಕಾಗುತ್ತೆ. ಇದೇ ಥರ ನೀವು ಚೆಕ್ ಮಾಡಿ ಅಪ್ರೂವ್ಡ್ ಅಂತ ತೋರಿಸುತ್ತೆ, ಎಷ್ಟು ತಿಂಗಳು ಬಂದಿದೆ ಅಂತಲೂ ಕೂಡ ತೋರಿಸುತ್ತೆ ಇದರಲ್ಲಿ. ನೀವು ಕೂಡ ನಿಮ್ಮ ಮೊಬೈಲಲ್ಲಿ